ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. KCET ಪ್ರೊವಿಷನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಿಟ್ಟಾಗಿದೆ. ಬಟ್ ಒರಿಜಿನಲ್ ಅಂದರೆ ರಿಯಲ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ದು ಇನ್ನೂ ಬಿಟ್ಟಿಲ್ಲ. ಅದನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ವಿಡಿಯೋನೆಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಹೇಳಿದ್ರೆ ಕೊಡೋ ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತು ನೀವು ಈ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ದೀರ ಅಂದರೆ ನೀವು ತುಂಬ ಸಫರ್ ಆಗ್ತೀರಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಪೆನಾಲ್ಟಿ ಅಂತ ಇರ್ತದೆ. ಆ ಪೆನಾಲ್ಟಿ ಬಗ್ಗೆ ಐಡಿಯಾ ಇಲ್ಲ. ಅದು ಲಕ್ಷಗಟ್ಟಲೆ ಇರುತ್ತೆ ಪೆನಾಲ್ಟಿ, ಬರೀ 1000 ರೂಪಾಯಿಗಳಲ್ಲಿರೋದಿಲ್ಲ. ಅದರಿಂದ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೂ ಇದೇ ಥರ ವೆಯ್ಟ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಈ ಒಂದು ವಿಡಿಯೋ ತಲುಪಿದಾಗ ಅವರು ಏನೋ ಮಾಹಿತಿ ಪಡ್ಕೊಳ್ತಾರೆ. ಅವರು ಇದರಿಂದ ಏನೋ ಕ್ಲಿಯರ್ ಆಗ್ತಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವತ್ತು ಬಿಡ್ತಾರೆ, ಮತ್ತು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಆಗಿದ ತಕ್ಷಣ ಏನು ಮಾಡಬೇಕು, ನೀವು ಪ್ರೋಸೆಸ್ ಏನಿರುತ್ತೆ, ಮತ್ತೆ ನೀವು ಇದು ಏನು ಬ್ಯಾಂಕಲ್ಲಿ ಎಲ್ಲಿ ಪೇ ಮಾಡಬೇಕು, ಚೆಕ್ಕಲ್ಲಿ ಪೇ ಮಾಡಬೇಕು ಅಥವಾ ಚಲನ್ ಕೊಡ್ತಾರಾ, ಆ ಥರ ಎಲ್ಲ ಡೀಟೇಲ್ಸ್ನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದನ್ನು ಕೂಡ ನಾವು ನೀವು ಮುಂಚೆನೇ ಬಂದು ತಲುಪಬೇಕು ಅಂತಂದರೆ ಆ ವಿಷಯಗಳೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಂದರೆ ನಾವು ಯಾವುದೇ ಥರ ವೀಡಿಯೋಸ್ ಮಾಡಿದ್ರು ಕೂಡ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಆ ಕಾರಣಕ್ಕಷ್ಟೇ. ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತೌಟ್ ಎನಿ ಲೇಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, KE ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಬಂದು ನೀವು ನೋಡಿರ್ಬೋದು ಮೇಲೆ UGCET UG NEET 2024 ಎರಡನೇ ಸುತ್ತಿನ ಅಧಿಸೂಚನೆ 19/9/2024 ಅಂತ. ಇದು ನಿನ್ನೆ ನೈಟ್ ಅರೌಂಡ್ 9:30 to 10 o'clock ಇದು ಓಪನ್ ಆಯಿತು. ಬಟ್ ಇದು ರಿಲೀಸ್ ಮಾಡಿದ್ದು ಬಂದು 8:30ಗೆ. ಆ ಟೈಮಲ್ಲಿ ಇದನ್ನ ಕ್ಲಿಕ್ ಮಾಡಿದಾಗ ಓಪನ್ ಆಗ್ತಿರ್ಲಿಲ್ಲ, ಡಿಲೀಟೆಡ್ ಅಂತ ಬರ್ತಿತ್ತು. ಬಟ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ನೆಕ್ಸ್ಟ್ 1 hour ಆದಮೇಲೆ ಓಪನ್ ಆಯಿತು. ಏನಿದು ನೋಟಿಫಿಕೇಷನ್, ಏನಿದು ಅಧಿಸೂಚನೆ ಅಂತ ನೋಡಿದಾಗ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನೋಡಿದಾಗ ಅಲ್ಲಿ ಒಂದು ವಿಷಯ ಕೊಟ್ಟಿದ್ರು, ಒಂದು ನೋಟಿಫಿಕೇಷನ್. ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ, ಪ್ರಕಟಣೆ UGCET UG NEET ಎರಡನೇ ಸುತ್ತು ಅಂತ ಹೇಳ್ಬಿಟ್ಟಿದೆ. ಏನಂತ ವಿಷಯ ಅಂತಂದರೆ, KEನಿಂದ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಮತ್ತು ಅಖಿಲ ಭಾರತ ಸೀಟನ್ನು ಉಳಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳು ದಿನಾಂಕ 20/9/2024 ಅಂದರೆ ಇವತ್ತು 2 ಗಂಟೆ ಒಳಗಾಗಿ ನೀವು KE ಆಫೀಸ್ ಹತ್ರ ಹೋಗಬೇಕಾಗಿರುತ್ತೆ. ಅಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ವಿಸಿಟ್ ಮಾಡೋ ಒಂದು ಅವಕಾಶ ನೀಡಿದ್ದಾರೆ ಅವರು. ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ನೀವು ಸೀಟ್ನ ರದ್ದುಪಡಿಸ್ಕೊಳ್ಬೋದು. ಅದಕ್ಕೆ ದಂಡ ಇರುತ್ತೆ 10,000. ಇನ್ನು ಮಿಕ್ಕಿರೋ ಉಳಿತಾಯವನ್ನು ನಿಮ್ಗೆ ಕೊಡ್ತಾರೆ. ವೈದ್ಯಕೀಯ ದಂತ ಎಲ್ಲ ಒಂದು ಕೋರ್ಸ್ಗಳಿಗೂ ಕೂಡ ಇದನ್ನು ಅನ್ವಯವಾಗುತ್ತೆ. 20/9 ಅಂದರೆ ಇವತ್ತು 2 ಗಂಟೆ ಒಳಗೆ ನೀವು ಹೋಗಬೇಕಾಗಿರುತ್ತೆ. ಇಂಪಾರ್ಟೆಂಟ್ ನ್ಯೂಸ್, ಮರೀದಿರೆ ನೀವು ಮಿಸ್ ಮಾಡ್ಕೋಬೇಡಿ. ಮತ್ತು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಪೆನಾಲ್ಟಿ ತುಂಬ ಲಕ್ಷಗಟ್ಟಲೆ ಇರುತ್ತೆ. ಈಗ 10,000 ದಂಡ ಹಾಕಿದರೆ ಮತ್ತೆ ಲಕ್ಷಗಟ್ಟಲೆ ಇರುತ್ತೆ. ನೀವು ಈಗ ರದ್ದು ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಮತ್ತೆ KE ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಈ 2 ಗಂಟೆ ಒಳಗಡೆ ನೀವು ರೀಚ್ ಆಗಿ ಈ ವಿಡಿಯೋನ ಮತ್ತಷ್ಟು ಜನಕ್ಕೆ ತಲುಪಿಸಿ, ಎಲ್ಲರಿಗೂ ಗೊತ್ತಾಗಲಿ. ಇದು ನೋಡಿ ಇಂಪಾರ್ಟೆಂಟ್ ಸುದ್ದಿ ಆಗಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಬಂದು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ರಿಯಲ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ ಅನ್ನೋದು. ಅದು ಬಂದು ಇವತ್ತು 2 ಗಂಟೆ ಟೈಮ್ ಕೊಟ್ಟವ್ರೆ. ಇದನ್ನು ಯಾಕೆ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ, ಯಾಕೆ ಇದು ಕ್ಯಾನ್ಸಲ್ ಮಾಡೋಕ್ಕೆ ಟೈಮ್ ಕೊಟ್ಟವ್ರೆ ಅಂತಂದರೆ, ಈಗಲೇ ಅವರು ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಕೆಲವು ಮೆರಿಟ್ ಇರೋ ಸ್ಟೂಡೆಂಟ್ಸ್ಗೆ ಇನ್ನೂ ಸೀಟ್ ಸಿಕ್ಕಿರೋದಿಲ್ಲ. ಈ ಸೀಟ್ ಭರ್ತಿ ಮಾಡಿರ್ತಾರಲ್ಲ ಇಲ್ಲಿ ಇವ್ರು ಏನಾದರೂ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆ ಸೀಟ್ ಖಾಲಿ ಆದಾಗ ಆ ವೇಕೆನ್ಸಿಯಲ್ಲಿ ತುಂಬ್ತಾರೆ, ಯಾರಿಗೆ ಸೀಟ್ ಸಿಕ್ಕಿರಲ್ಲ ಅಂಥವ್ರಿಗೆ. ಆ ಕಾರಣಕ್ಕಾಗಿ 2 ಗಂಟೆ ಒಳಗೆ ಟೈಮ್ ಕೊಟ್ಟವ್ರೆ. 2 ಗಂಟೆ ಒಳಗೆ ಯಾರ್ಯಾರು ಹೋಗ್ತಾರೋ ಅವ್ರು ಎಲ್ಲರದು ಆ ಸೀಟ್ನ ರದ್ದು ಮಾಡಿಬಿಟ್ಟು ಆಮೇಲೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಸೀಟ್ ಕೊಡ್ತಾರೆ. ಆಗ ನೀವು ಇವತ್ತು ಸಂಜೆ ನೈಟ್ ಒಳಗಡೆ ಅಥವಾ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮಗೆ ಇನ್ನು ಸೆಕೆಂಡ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಬಿಡ್ತಾರೆ. ರಿಯಲ್ ಅಲಾಟ್ಮೆಂಟ್ ಆಗಿದ ತಕ್ಷಣವೇ ನಿಮ್ಗೆ ನೆಕ್ಸ್ಟ್ ಏನು ಬಿಡ್ತಾರೆ ಅಂತಂದರೆ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಿಡ್ತಾರೆ. ಪ್ರೋಸೆಸ್ ಹೆಂಗಿರುತ್ತೆ, ಟೈಮ್ ಟೇಬಲ್ ಏನು, ಎರಡನೇ ಸುತ್ತಿನ ನಂತರ ಏನೇನು ಪೋಸ್ಟ್ ಅಂತ ಏನು ಹೇಳ್ತೀವಿ, ಪೋಸ್ಟ್ ವರ್ಕ್ ಅಂತ, ಅಂದರೆ ಸೆಕೆಂಡ್ ರೌಂಡ್ ಆಗಿದ ನಂತರ ಏನೇನು ವರ್ಕ್ ಇರುತ್ತೆ ಅಂತ, ಯಾವ್ಯಾವ ಡೇಟಲ್ಲಿ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಎಷ್ಟು ಕೊಟ್ಟಿರ್ತಾರೆ ಅನ್ನೋದು, ಮತ್ತು ನಿಮ್ಮ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ, ಹಾಗೂ ಫೀಸ್ ಕಟ್ಟಲಿಕ್ಕೆ ಇಷ್ಟು ಟೈಮ್ ಅಂತ ಕೊಡ್ತಾರೆ, ಇಷ್ಟು ಡೇಟ್ ಒಳಗಡೆ. ಮತ್ತು ನೀವು ಅಡ್ಮಿಷನ್ ಆಗಲಿಕ್ಕೆ ಕಾಲೇಜು ಹತ್ರ ಹೋಗಿ ನೀವು ವಿಸಿಟ್ ಕೊಡಬೇಕು. ಅದಕ್ಕೆ ಡೇಟ್ನ ಪ್ರೊವೈಡ್ ಮಾಡ್ತಾರೆ. ಮಿನಿಮಮ್ 1 ವೀಕ್ ಆದರೂ ಪ್ರೊವೈಡ್ ಮಾಡ್ತಾರೆ. ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. 1 ವೀಕ್ ಅಂದರೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಆಗಿದ ತಕ್ಷಣ 1 ವೀಕ್ ಮೇಲೆ ಒಂದು 3 to 4 days ಟೈಮ್ ಕೊಡ್ತಾರೆ ನಿಮಗೆ. ಎಲ್ಲರೂ ಕೂಡ ಪ್ರತಿದಿನ ನೋಡ್ತಾ ಇರಿ. ಅವರು KE ಅವ್ರು ಕೂಡ ಹೇಳ್ತಾವ್ರೆ, ಪ್ರತಿದಿನ ಬೆಳಿಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ KE ವೆಬ್ಸೈಟ್ನ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು. ಒಂದ್ಸಲಿ ನಿಮ್ಗೆ ಎಷ್ಟು ಸಲ ಅನಿಸ್ತೋ ಅಷ್ಟಲ್ಲಿ ನೋಡಿ, ಜಾಸ್ತಿ ನೋಡೋಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ತುಂಬ ಟೆನ್ಷನ್ ತೊಗೊತೀರಾ.
ಯಾರು ಕೂಡ ನಿಮಗೆ ಸೀಟ್ ಆಗಿಲ್ಲ ಅಂತ ಭಯ ಪಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಕೂಡ ಈ ರೌಂಡಲ್ಲಂತೂ ಕೂಡ ಥರ್ಡ್ ರೌಂಡಲ್ಲೂ ಸೀಟ್ ಸಿಗುತ್ತೆ. ಯಾಕೆ ನಿಮ್ಮ ಕಟ್ ಆಫ್ ನಿಮ್ಮ ಕಾಲೇಜಲ್ಲಿ ಲಿಸ್ಟ್ ಹಾಕ್ಕೊಂಡಿದ್ದೀರಲ್ವ, ಆ ಕಾಲೇಜಸ್ ಇದ್ದರೆ ಪಕ್ಕ ಸಿಕ್ಕೇ ಸಿಗುತ್ತೆ. ಅದು ನೀವು ಬೇಜವಾಬ್ದಾರಿಯಿಂದ ನೀವು ಲಿಸ್ಟ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಆ ದೇವ್ರ ಗತಿಯಲ್ಲ, ಯಾರೂ ಗತಿಯಲ್ಲ ನಿಮ್ಗೆ ಮುಂದೆ. ನಿಯರ್ ಬೈ 10,000 to 20,000 ಕಟ್ ಆಫ್ ನಿಯರ್ ಬೈ ಇರೋ ಕಾಲೇಜಸ್ ಹಾಕೊಂಡಿದ್ರು ನಿಮ್ಗೆ ಸೀಟ್ ಸಿಗೋ ಚಾನ್ಸ್ ಇತ್ತು. ನೀವು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಕಟ್ ಆಫ್ ಕಂಪೇರ್ ಮಾಡಿ ನೋಡಿದ್ರೆ ಒಂದೊಂದು ಕಾಲೇಜಲ್ಲಿ 7,000 ಇನ್ಕ್ರೀಸ್ ಆಗೈತೆ, ಒಂದೊಂದು ಕಾಲೇಜಲ್ಲಿ 10,000, ಒಂದೊಂದು ಕಾಲೇಜ್ 20,000 ಕೂಡ ಇನ್ಕ್ರೀಸ್ ಆಗಿದೆ ಕಟ್ ಆಫ್ ನೋಡಿದ್ದೀನಿ ನಾನು. ಅದಕ್ಕೆ ಹೇಳೋದು, ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾರು ಕರೆಕ್ಟಾಗಿ ಮಾಡ್ಕೊಂಡಿರ್ತಾರೆ ಆಪ್ಷನ್ ಎಂಟ್ರಿ, ಅವ್ರಿಗೆ ರ್ಯಾಂಕ್ ಕಡಿಮೆ ಇದ್ದರೂ ಕೂಡ ಒಳ್ಳೆ ಕಾಲೇಜ್ ಸಿಗುತ್ತೆ. ಬಟ್ ಯಾರು ಒಳ್ಳೆ ರ್ಯಾಂಕ್ ಇದ್ದರೂ ಕೂಡ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ ವರಸ್ಟ್ ಕಾಲೇಜ್ ಸಿಗುತ್ತೆ. ಇದು ಮಾತ್ರ ನಿಜವಾಗ್ಲೂ ನಿಜ, 100%. ಈಗ ನೀವು ಕಟ್ ಆಫ್ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆಯಾ ಅಥವಾ ಥರ್ಡ್ ರೌಂಡ್ ಡೈರೆಕ್ಟ್ ಇದೆಯಾ, ಅದಕ್ಕೆ ಫೀಸ್ ಫಸ್ಟೇ ಪೇ ಮಾಡ್ಬೇಕಂತ ಹೇಳ್ತಾರೆ, ನಿಜಾನ? ಇವೆಲ್ಲ ಸುದ್ದಿ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ. ನಾವು ತುಂಬ ಎಫರ್ಟ್ಸ್ ಹಾಕಿ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಆ ಕಾರಣಕ್ಕಾಗಿ ನಿಮ್ಗೆ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಿಂತ ಶೇರ್ ಮಾಡೋದು ಮರಿಬೇಡಿ. ಹಾಗೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನ ಕಾಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಪಕ್ಕ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.